ದೀಪಾ ದೀಪಾ. ಏನ್ರಿ ಇವಾಗ ಬಂದ್ರೇನು? ಹಾಂ, ಜಸ್ಟ್ ಬಂದೆ ನೋಡು. ಅಂದಂಗೆ ಮಗಳು ಕಾಣಿಸ್ತಾನೆ ಇಲ್ಲ, ಎಲ್ಲದಳ? ಮೇಲೆ ರೂಮಲ್ಲಿ ಇರ್ಬೋದು ಅನ್ಸತ್ರಿ. ಅಂದಾಗ ನಿಮ್ಗೆ ಟೀ ಕಾಫಿ ಜ್ಯೂಸ್ ಏನು ತೊಗೊಂಬರ್ಲಿ? ಏನು ಬೇಡ. ಇವಾಗ ತಾನೇ ಆಫೀಸಲ್ಲಿ ಮೀಟಿಂಗ್ ಇತ್ತಲ್ಲ, ಕಾಫಿ ಎಲ್ಲ ಕುಡ್ದಿದ್ದೀನಿ. ಮತ್ತೇನು ಬೇಡ, ಪದೇ ಪದೇ ಮತ್ತೆ ಕುಡಿಯಂಗೆ ಅನ್ಸೋದಿಲ್ಲ ನನಗೆ. ಏನು ಬೇಡ, ನಿನ್ನ ಮಗಳನ್ನ ಕರಿ. ಅಂದಂಗೆ ನಿನ್ನ ಮಗಳ ಜೊತೆ ಒಂದು ಸ್ವಲ್ಪ ಮಾತಾಡೋದಿದೆ. ಹ್ಞೂ ಸರಿ ಆಯ್ತು ರೀ. ಅಂದಂಗೆ ನಿನ್ನ ಅಳಿಯಾಗೂ ಕರಿ. ಅಳಿಯಂದ್ರಿಗೂ ಕರೀಲಾ ರೀ? ಜಾಸ್ತಿ ಏನು ಖುಷಿ ಆಗೋಕೆ ಹೋಗ್ಬೇಡ, ಒಂದು ಸ್ವಲ್ಪ ಮಾತಾಡೋದೈತಿ, ಅದಕ್ಕಷ್ಟ ಕರಿ ಅಂದಿದ್ದು. ಹ್ಞೂ ಸರಿ ಆಯ್ತು ರೀ. ಮನೆ ಅಳಿಯಾಗಿ ಮನೆ ಜವಾಬ್ದಾರಿ ತೊಗೊಳೋದು ಬಿಟ್ಟು ಮನೆಯಲ್ಲಿ ಆರಾಮ ಮಲ್ಕೋತಾನೆ. ಎಂತ ಅಳಿಯಾನು ಏನು. ನನ್ನ ಮಗಳಿಗೆ ಬಡ್ಕೊಂಡೆ ಅವನ ಮದುವೆ ಆಗೋದು ಬೇಡ ಬೇಡ ಅಂತಂದು. ಎಲ್ಲಿ ಕೇಳ್ತಾಳೆ ನನ್ನ ಮಗಳು? ನನ್ನ ಮಾತ ಕೇಳಿಲ್ಲ, ತನ್ನ ಜೀವನ ತಾನ ಹಾಳು ಮಾಡ್ಕೊಂಡ್ಲು. ಡ್ಯಾಡಿ ಕರೆದ್ರಂತೆ? ಮಾವ ನನಗೂ ಕರೆದ್ರಂತೆ. ರಿಯಾ, ನಾನು ಮಾತಾಡಬೇಕಾಗಿರೋದು ನಿನ್ನ ಜೊತೆ ಮಾತಾಡೋದನ್ನ ಒಂದು ಸ್ವಲ್ಪ ಕಿವಿ ಕೊಟ್ಟು ಕೇಳಿಸ್ಕೊಂಡು. ಅವ್ರ ಜೊತೆ ಎಲ್ಲ ಬೇರೆಯವ್ರ ಜೊತೆ ಎಲ್ಲ ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನೀನು ನನ್ನ ಮಗಳಂತ ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಸರಿ ಆಯ್ತು ಹೇಳಿ ಡ್ಯಾಡಿ. ಏನೋ ವಿಷಯ ಮಾತಾಡೋದಿದೆ ಅಂತ ಇದ್ದೀರಾ? ಹಾಂ, ನಿನ್ನ ಗಂಡನಿಗೆ ಯಾವುದಾದ್ರೂ ಜಾಬ್ ನೋಡಂತಂದಿದ್ದೆಲ್ಲ, ಅದ್ರ ಬಗ್ಗೆನೇ ಮಾತಾಡೋದಕ್ಕಂತ ಕರೆದಿದ್ದು. ಹೌದಾ? ಏನು ಹೇಳಿ ಡ್ಯಾಡಿ. ನಿನ್ನ ಗಂಡನಿಗೆ ಒಂದು ಸ್ವಲ್ಪ ಜವಾಬ್ದಾರಿ ಬರಲಿ, ಅದಕ್ಕೋಸ್ಕರ ನನ್ನ ಫ್ರೆಂಡ್ ಒಬ್ಬನಿದ್ದಾನೆ, ಅವನ ಆಫೀಸಲ್ಲಿ ಒಂದು ಜಾಬ್ ಇದೆ ಅಂತ. ನಿನ್ನ ಗಂಡನಿಗೆ ಹೋಗಿ ಸೇರ್ಕೊ ಅಂತ ಹೇಳು. ಅಲ್ಲಿ ಚೆನ್ನಾಗಿ ಜಾಬ್ ಮಾಡಲಿ, ಒಂದು 2 to 3 years ಅಲ್ಲಿ ಜಾಬ್ ಮಾಡಲಿ. ಆಮೇಲೆ ಬೇಕಾದರೆ ನಮ್ಮ ಕಂಪ್ನಿನಲ್ಲಿ ಸೇರಿಸ್ಕೊಂಡ್ರೆ ಆಯಿತು. ಹೌದಾ ಡ್ಯಾಡಿ? ಸರಿ ಬಿಡಿ, ಹಂಗಂದ್ರೆ ಅವ್ರು ನಾಳೆನೇ ಹೋಗ್ತಾರೆ. ಅವನು ನನ್ನ ಫ್ರೆಂಡ್ ಅದನ, ನನ್ನ ಕ್ಲೋಸ್ ಫ್ರೆಂಡ್ ಅದನ. ನಿನ್ನ ಗಂಡನಿಗೆ ಹೇಳಿಬಿಡು, ಅಲ್ಲಿ ನೀಟಾಗಿ ಚಂದನ ತಂಗೆ ಜಾಬ್ ಮಾಡಂತಂದು. ಅಲ್ಲಿ ಏನಾದರೂ ನನ್ನ ಮರ್ಯಾದೆ ತೆಗೆಯುವಂಥ ಕೆಲಸ ಮಾಡಿದ್ರೆ ನಿನ್ನ ಗಂಡನ್ನ ಯಾವುದೇ ಕಾರಣಕ್ಕೂ ನಾನು ಈ ಮನೆಯಾಗ ಇಟ್ಕೊಳಲ್ಲ, ನೆನಪಿರ್ಲಿ. ಇಲ್ಲ ಡ್ಯಾಡಿ, ಆ ಥರ ಮಾಡಲ್ಲ ತಗೋರಿ. ಅವರು ಅಲ್ಲೇ ಕೆಲಸ ಮಾಡ್ತಾರೆ ಚಂದನ ತಂಗ. ಅಂದಂಗೆ ಅವನು ನಾಳೆ ಇಂಟರ್ವ್ಯೂ ತಗೋತೀನಿ ಅಂತ ಅಂದಿದ್ದಾನೆ. ನಾಳೆ ಬೆಳಗ್ಗೆ ಎಷ್ಟೊತ್ತಿದ್ರು 9:30 ಅನ್ನಷ್ಟಿಗೆ ಆ ಆಫೀಸಲ್ಲಿ ಇರಬೇಕು. ಅಷ್ಟೊತ್ತಿಗೆ ಕಳಿಸ್ಬಿಡು, ಸರಿನಾ? ಸರಿ ಆಯಿತು ಡ್ಯಾಡಿ. ಅಂದಾಗೆ ನಾನೊಂದು ಹೊಸ ಸೈಟ್ ತೊಗೊಂಡಿದ್ದೀನಿ ಅಂತ ಅಂದಿದ್ದೆಲ್ಲ, ನಾಳೆ ನೀನು ನಿಮ್ಮ ಮಮ್ಮಿ ಬೆಳಗ್ಗೆ 10:30 ಹಂಗೆ ಇಲ್ಲಿ ಬಿಟ್ಬಿಡಿ. ನಾನು ಹೇಳ್ತೀನಿ, ಡ್ರೈವರಿಗೆ ಅಡ್ರೆಸ್ ಹೇಳ್ತೀನಿ, ಅಲ್ಲಿ ಕರ್ಕೊಂಡು ಬರ್ತಾನೆ. ನಾನು ನಾಳೆ ಒಂದು ಸ್ವಲ್ಪ ಆಫೀಸಿಗೆ ಬೇಗ ಹೋಗೋದಿದೆ. ನಾನು ಅಲ್ಲೇ ಆಫೀಸಿಂದಾನೇ ಬರ್ತೀನಿ, ನೀವು ಇಬ್ಬರು ಸೈಟ್ ನೋಡ್ಕೊಂಡು ಬರಂತ್ರಿ ಅಂತ. ಅದು ರೀ, ಅಳಿಯಂದ್ರು ಬರ್ತಿದ್ರಲ್ರಿ ನೋಡಾಕ ಸೈಟ್. ದೀಪಾ, ನಿನ್ನ ಅಳಿಯಾಗೆ ಒಂದೇ ಒಂದು ಜಾಬ್ ಹುಡುಕಿ ಮಾಡೋ ಯೋಗ್ಯತೆ ಇಲ್ಲ. ನಾನೇ ಕೊಡ್ತಿದ್ದೀನಿ ಜಾಬನ್ನು ಹೋಗ್ಲಿ ಅಂತ. ಅದು ನನ್ನ ಮಗಳ ಮುಖ ನೋಡಿ, ಅದನ್ನಾದ್ರೂ ನೆಟ್ಟಿಗೆ ಮಾಡ್ಕೊಂಡೋಗಿ ಮೊದಲು ನನ್ನ ಮಗಳದು ಮರ್ಯಾದೆ ಉಳಿಸ್ಲಿ. ಡ್ಯಾಡಿ, ಇವಾಗ ಅವ್ರು ಹೋಗಿ ಜಾಬ್ ಮಾಡ್ತಾರೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ? ಇಂಥ ಬೇಜವಾಬ್ದಾರಿ ಇರೋದನ್ನ ನನ್ನ ಹತ್ರನೂ ಸೇರಿಸ್ಕೊಂಡಲ್ಲ ನಾನು. ನಿನ್ನ ಮುಖ ನೋಡಿ ಸುಮ್ಮನೆ ಇದ್ದೀನಿ ಅಷ್ಟೇ. ರೀ, ನೀವು ನಾಳೆ ಹೋಗ್ತೀರಾ ತಾನೇ ಜಾಬ್ಗೆ? ನೋಡ್ರಿಯಾ, ನಿನ್ನ ಗಂಡ ಏನಾದರೂ ನಾಳೆ ಜಾಬ್ಗೆ ಹೋಗ್ಲಿಲ್ಲ ಅಂದ್ರೆ ನಾನು ಮಾತ್ರ ನಿನ್ನ ಗಂಡ ಈ ಮನೆಯಲ್ಲಿ ಇಟ್ಕೊನಲ್ಲ, ನೆನಪಿರ್ಲಿ. ಇಲ್ಲ ಡ್ಯಾಡಿ, ಅವ್ರು ನಾಳೆ ಎಷ್ಟೊತ್ತಿದ್ರು ಇಂಟರ್ವ್ಯೂ ಹೋಗಾಗೆ ನಾನು ಮಾಡ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಅಲ್ಲ ರೀ, ಇನ್ನೂ ಏನೋ ಸಣ್ಣ ವಯಸ್ಸು, ಅವರಿಗಂತೂ ಬುದ್ಧಿ ಇರಲ್ಲ. ನೀವು ದೊಡ್ಡವರಾಗಿ ನೀವು ಹಿಂಗೆ ಮಾಡಿದ್ರಿ ಹೆಂಗೆ ಹೇಳ್ರಿ? ದೀಪಾ, ಇದೆಲ್ಲ ನಿನಗೆ ಗೊತ್ತಾಗಲ್ಲ. ಸುಮ್ಮನೆ ಹೋಗಿಲ್ಲಿಂದ. ಏನು ಮಾಡಬೇಕು ಏನು ಬಿಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲ ರೀ, ಇರೋ ಒಬ್ಬಳಿಯಾಗೂ ಹಿಂಗೆ ಮಾಡಿದ್ರ. ದೀಪಾ, ಇಲ್ಲಿಂದ ಹೋಗು ಅಂದೆ. ನನಗೆ ಬುದ್ಧಿವಾದ ಹೇಳೋದಕ್ಕೆ ಬರ್ತಾರೆ. ಯವ್ವ, ಪಲ್ಲವಿ ಇಲ್ಲದಕ್ಕೆ ಮನೆ ಎಲ್ಲ ಬಡ ಬಡ ಅನ್ಸಕೊಂತ ಬಿಟ್ಟೈತಲ್ಲ. ಮನೆ ತುಂಬ ಓಡಾಡ್ಕೊತ ಇರ್ತಿಲ್ಲ. ಅತ್ತೀರ ಏನು ಮಾಡಲಿ, ರೊಟ್ಟಿ ಮಾಡ್ಲಾ, ಪಲ್ಯ ಮಾಡ್ಲಾ, ಚಾ ಬೇಕಾ, ನೀರು ಕುಡಿತೀರಾ, ಏನು ಎತ್ತ ಅಂತಂದು ಮನೆ ತುಂಬ ಓಡಾಡ್ಕೊತ ಇತ್ತಾ. ತವ್ರ ಮನೆಗೆ ಹೋಗಾಳ ಮನೆ ಎಲ್ಲ ಬಡ ಬಡ ಅನ್ಸಕೊಂತ ಬಿಟ್ಟೈತೆ ನೋಡ್ರಿ. ಏನು ಸಸಿ ತವ್ರ ಮನೆಗೆ ಹೋಗಿದ್ದಕ್ಕೆ ಬೇಜಾರ ಕುಂತಿತ್ತಾನ ನಿನಗೆ? ಹ್ಞೂ ಬೇಯವ್ವ, ಅದು ಇಷ್ಟು ದಿನ ಆಕೆ ಹಂಗಿರ್ತಿರ್ಲಲ್ಲ, ಹೊಂದ್ಕೊಂಡು ಹೋಗ್ತಾ ಇಲ್ಲಾಗಿರ್ಲಲ್ಲ, ಅಷ್ಟೇನು ಅನ್ನಿಸ್ತಿಲ್ಲಾಗಿತ್ತು ಆಕೆ ಊರಿಗೆ ಹೋದ್ರೂ. ಆದರೆ ಇವಾಗ ನಮ್ಮ ಜೊತೆ ಎಲ್ಲ ಹೊಂದ್ಕೊಂಡು ಹೊಂಟಾಳಲ್ಲ, ಒಂಥರ ಮಗಳಾದಂಗೆ ಆಗ್ಬಿಟ್ಟಾಳೆ ಈಗ ಆಕೆ ನನಗೆ. ಅದಕ್ಕೆ ಆಕೆ ತವ್ರ ಮನೆಗೆ ಹೋದಾಗಿಂದನೂ ಇವತ್ತು ಹೋಗಾಳಲ್ಲ, ಮುಂಜಾನೆಯಿಂದನೂ ಏನೋ ಕಳ್ಕೊಂಡಂಗೆ ಅನ್ಸಕೊಂತ ಬಿಟ್ಟೈತೆ ಬೇ ನನಗೆ. ಅದು ಹಂಗೆ ಇಬ್ಬರು ಅತ್ತಿ ಸಸಿ ತಾಯಿ ಮಗಳಿದ್ದಂಗೆ ಅದಿರಲ್ಲ, ಅದಕ್ಕೆ ಹಂಗೆ ಅನ್ಸಕೊಂತೈತಿ. ಫೋನ್ ಹಚ್ಚಿ ಮಾತಾಡಬೇಕಿಲ್ಲ. ಪಲ್ಲವಿನ ಹಚ್ಚಿದ್ಲು ಬೇಯವ್ವ, ಮಾತಾಡಿದೆ, ಆರಾಮದಾರಂತ ಅವ್ರ ಮನ್ಯಾಗೆಲ್ಲರೂ. ಅವ್ರ ಅತ್ತಿಯಾರ ಜೊತೆ ಮಾತಾಡ್ಕೊತ ಕುಂತೀನಿ ಅಂದ್ಲ. ಸರಿ ತಗೋರವ, ಹಂಗಾರ ಮಾತಾಡ್ಕೊತ ಕೂತ್ಕೋ, ನಾವೇನು ಇಲ್ಲೇನು ಮಾತಾಡ್ತೀವಿ, ನೀ ಆರಾಮಾಗಿ ಚಂದನ ತಂಗಿದ್ದು ಬಾ ಅಂತ ಹೇಳಿದೆ ನಾನು. ಹೌದನ? ಚಲೋ ಆತು ಬಿಡು ಹಂಗಾರ. ಅಂದಂಗೆ ಅವ್ರ ಅತ್ತಿಗೆಮ್ಮ ಅವ್ರನ್ನೆಲ್ಲ ಒಂದ್ಸಲ ಕರೆಸ್ಬೇಕಿಲ್ಲ, ನಾನು ನೋಡೇ ಇಲ್ಲಪ್ಪ. ಹೌದಲ್ಲ ಬೇವ, ನೀನು ನೋಡೇ ಇಲ್ಲ. ಸರಿ ತಗೋ, ಹಂಗಾರ ನಾಳೆ ಅಥವಾ ನಾಡ್ದು ಪಲ್ಲವಿಗೆ ಕರ್ಕೊಂಬರಾಕ ಹೆಂಗೋ ಕಾರ್ ಹೋಗುತ್ತಲ್ಲ, ನಾವು ಹೋಗ್ಬಿಡೋಣ ಆರಾಮಾಗಿ. ನೀನು ಅವ್ರ ಮನೆ ನೋಡಂತೆ ಅಂತ. ಆಮೇಲೆ ಅವ್ರ ಅತ್ತಿಗೆಮ್ಮನವರೆಲ್ಲರೂ ಎಷ್ಟು ಒಳ್ಳೆಯರದಾರ, ಎಷ್ಟು ಚಲೋ ಅದಾರ. ಅವ್ರ ಜೊತೆ ಎಲ್ಲ ಆರಾಮಾಗಿ ಮಾತಾಡಿ ಪಲ್ಲವಿನ ಕರ್ಕೊಂಬಂದ್ರೆ ಆಯ್ತು.
ಯವ್ವ, ನನಗೆ ಕಾಲು ನೋವು ಇರೋದಕ್ಕೆ ಕಾರ್ನಾಗ ಅಡ್ಡಾಡಕ್ಕಾಗಂಗಿಲ್ಲ ಯವ್ವ. ನೀನು ನೋಡಿದ್ರೆ ಮತ್ತೆ ಹೋಗೋದು ಬರೋದು ಅಂತಿದ್ದೀ, ಮತ್ತು ನಂಗೆ ಕಾಲು ಹಿಡ್ಕೊಂಡೇ ಬಿಡ್ತೈತೆ ನೋಡವ್ವ. ಅಲ್ಲಿ ಬೇಯವ್ವ, ಮತ್ತು ನೀನು ಅವ್ರ ಮನೇನೂ ನೋಡಿಲ್ಲ, ಅವ್ರ ಮನೆಯವ್ರು ಯಾರನ್ನೂ ಮಾತಾಡ್ಸಿಲ್ಲಲ್ಲ, ಅದಕ್ಕೆ ಅಂದೆ ಮತ್ತೆ. ಸರಿ ನೋಡ್ತೀನಂತ ತಗೋ, ಇನ್ನೊಂದು 2 ದಿನ ಇರಲಿ ಪಾಪ ತವ್ರ ಮನ್ಯಾಗಕ್ಕಿ. ಆಮೇಲೆ ನಾನು ನೋಡ್ತೀನಂತ ತಗೋ, ನನ್ನ ಕಾಲು ನೋವೆಲ್ಲ ನೋಡಿ ಹೇಳ್ತೀನಂತೆ. ಹಂಗೇನಾರು ಹೋಗ್ಬೇಕಂತ ಅನ್ಸಿತ್ತಂದ್ರೆ ಹೋಗ್ಬರೋಣಂತ, ಇಲ್ಲಾಂದ್ರೆ ಪಲ್ಲವಿ ಬರಲಿ ವಾಪಸ್, ಮತ್ತೆ ಯಾವಾಗಾರ ಟೈಮ್ ಸಿಕ್ಕಾಗ ಹೋದ್ರಾತು. ಸರಿ ಆತು ತಗೋ ಬೇವ. ಅಂದಂಗೆ ರಾತ್ರಿಗೆ ಅಡುಗೆ ಏನು ಮಾಡಲಿ? ಯವ್ವ, ಮಧ್ಯಾಹ್ನದ ಐತಲ್ಲ ಸಾಕು ಬಿಡತ್ತಾಗ, ಮತ್ತೇನು ಪದೇ ಪದೇ ಅಡುಗೆ ಮಾಡ್ಕೊತ ಕೂತ್ಕೋತಿದ್ದಿ. ನಾವ ಇಬ್ಬರಲ್ಲ ಇರೋದು, ನಿನ್ನ ಮಗ ಅಂತೂ ಇನ್ನೂ ಬಂದಿಲ್ಲ ನೋಡು ಮನೆಗೆ. ಏನು ಬರ್ತಾನೋ ಇಲ್ಲ, ಫೋನಾರು ಹಚ್ಬೇಕಿಲ್ಲ ಅವನಿಗೆ. ಫೋನ್ ಹಚ್ಚಿದ್ದೇವೆ, ಬರ್ತೀನಿ ಇವತ್ತು ರಾತ್ರಿಗೆ ಅಲ್ಲೇ ಮನೆಗೆ ಅಂತ ಅಂದಾನ. ಏಟೊತ್ತಿಗೆ ಬರ್ತಾನೆ ಏನೋ ಯಾರಿಗೆ ಗೊತ್ತು. ಇಲ್ಲಿ ಬಿಡು, ಮಧ್ಯಾಹ್ನದ ಅಡುಗೆ ಐತಿ, ಅದ ಸಾಕೈತಿ 3 ಜನಕ್ಕೆ, ನಾವ 3 ಮಂದಿ ಅಲ್ಲ. ಇಲ್ಲಿ ಬಿಡು, ಮತ್ತೇನು ಅಡುಗೆ ಮಾಡೋಕೋಬೇಡ, ಕುತ್ಕೋ ಬಾ, ಆರಾಮಾಗಿ ಕುತ್ಕೊಂಡು ಟಿವಿ ನೋಡೋಣ ಬಾ. ಅವ್ನು ಬಂದ ಮೇಲೆ ಬಿಸಿ ಮಾಡಿ ಊಟ ಮಾಡಿದ್ರಾತು. ಸರಿ ಆತು ತಗೋಬೇವ ಹಂಗಾರ. ರೀ ರೀ 1 ನಿಮಿಷ ನಿಂತ್ಕೋರಿ ಇಲ್ಲಿ. ಸುರೇಶ್, ನಾನು ನಿನ್ನ ಜೊತೆನೇ ಮಾತಾಡ್ತಾ ಇರೋದು, ಯಾಕೆ ಹಂಗೆ ಹೋಗ್ತಾ ಇದೀಯಾ? ಏನ್ ರಿಯಾ, ನನ್ಗೆ ಇವಾಗ ನಿನ್ ಜೊತೆ ಮಾತಾಡಕ್ಕಾಗಲ್ಲ, ನನಗೆ ಪ್ಲೀಸ್ ಬಿಟ್ಬಿಡು. ಸುರೇಶ್, ಏನಾಗಿದೆ ನಿನಗೆ? ಅಲ್ಲಿ ನಾವೆಲ್ಲರೂ ಫ್ಯಾಮಿಲಿ ಎಲ್ಲ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೆ, ಹಾಗೆ ಬರ್ತೀಯಲ್ಲ, ನಿನಗೇನು ಅನ್ಸೋದೇ ಇಲ್ವಾ? ನನಗೇನು ಅನಿಸ್ಬೇಕು, ನನಗೆ ಇಷ್ಟ ಇಲ್ಲದೆ ಇರೋ ಟಾಪಿಕ್ ಎಲ್ಲ ಮಾತಾಡಿದ್ರು, ಯಾರು ಮಾತಾಡಿದ್ರು ನಂಗೆ ಅಲ್ಲಿ ಇರೋಕೆ ಇಷ್ಟ ಆಗೋದಿಲ್ಲ. ಸುರೇಶ್, ಅಲ್ಲಿ ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ಇಬ್ಬರು ಇದ್ರು. ಅವ್ರು ಈ ಮನೆಗೆ ಹಿರಿಯರು, ಅವರಲ್ಲಿ ಮಾತಾಡ್ಕೊತ ಕುಂತಿದ್ದಾರೆ ನಮ್ಮ ಜೊತೆ. ನೀನು ಹೆಂಗೆ ಎದ್ದು ಬರ್ತೀಯಲ್ಲ, ಅವ್ರಿಗೆ ಅವಮಾನ ಮಾಡ್ದಂಗೆ ತಾನೇ ಇದು. ಯಾಕೆ ಎದ್ದು ಬಂದೆ ಅಲ್ಲಿಂದ? ಅಲ್ಲಿ ಮಾತಾಡ್ತಾ ಇದ್ವಿ ತಾನೇ ನಾವು. ಎದಕ್ಕೆ ಬಂದು ಈ ಕಡೆ? ನಾ ಹೇಳಿದೆ ತಾನೇ ರಿಯಾ, ನನಗೆ ಇಷ್ಟ ಇಲ್ಲದೆ ಇರೋ ಟಾಪಿಕ್ ಮಾತಾಡಿದ್ರೆ ನಾನು ಅಲ್ಲಿರೋದಿಲ್ಲ. ಏನು ಇಷ್ಟ ಇಲ್ಲದೆ ಇರೋ ಟಾಪಿಕ್? ನೀನು ನಾಳೆ ಇಂಟರ್ವ್ಯೂಗೆ ಹೋಗ್ತಾ ಇದೀಯಾ ಅಷ್ಟೇ, ಹೋಗಬೇಕು. ಇಲ್ಲ ರಿಯಾ, ನಾ ಯಾ ಇಂಟರ್ವ್ಯೂಗೂ ಹೋಗೋದಿಲ್ಲ, ಯಾ ಜಾಬು ಮಾಡೋದಿಲ್ಲ. ನನಗೆ ಜಾಬ್ ಮಾಡೋಕ್ಕೆ ಇಷ್ಟನೂ ಇಲ್ಲ, ಇಂಟ್ರೆಸ್ಟು ಇಲ್ಲ. ಮತ್ತೆ ಜಾಬ್ ಮಾಡಲ್ಲ ಅಂದ್ರೆ ಏನು ಮಾಡ್ಬೇಕಂತ ಇದೀರಿ? ನಾ ಹೇಳಿದ್ದೀನಿ ತಾನೇ ರಿಯಾ, ನನಗೆ ಜಾಬ್ ಮಾಡೋದಕ್ಕೆ ಇಷ್ಟ ಇಲ್ಲ, ನನಗೇನಿದ್ರು ಬಿಸ್ನೆಸ್ ಮಾಡೋದಕ್ಕೆ ಇಷ್ಟ. ನನಗೆ ದುಡ್ಡು ಕೊಡು, ನಾನು ಬಿಸ್ನೆಸ್ ಮಾಡ್ತೀನಿ. ಬಿಸ್ನೆಸ್ ಮಾಡೋದಕ್ಕೆ ದುಡ್ಡು ಎಲ್ಲಿದೆ? ಎಲ್ಲಿದೆ ಅಂದರೆ ನಿನ್ನ ಹತ್ರ ಇದೆ, ನೀ ದುಡ್ಡು ಕೊಡು ಅಷ್ಟೇ. ನಾನು ಬಿಸ್ನೆಸ್ ಮಾಡ್ತೀನಿ ರಿಯಾ, ನನ್ನ ನಂಬು. ನನಗೆ ಈ ಜಾಬ್ ಎಲ್ಲ ಮಾಡೋದಕ್ಕೆ ಇಷ್ಟ ಇಲ್ಲ, ಪ್ಲೀಸ್ ನನಗೆ ಫೋರ್ಸ್ ಮಾಡೋದಕ್ಕೆ ಹೋಗಬೇಡ ನೀನು. ನೋಡು ಸುರೇಶ್, ಈ ಬಿಸ್ನೆಸ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅನ್ನೋ ಹುಚ್ಚಾಟ ಎಲ್ಲ ಬಿಟ್ಬಿಡು. ನಮ್ಮ ಡ್ಯಾಡಿ ಹೇಳಿದ್ದಾರೆ ಇವಾಗ. ನಾನೇ ಹೇಳಿದ್ದೆ ಡ್ಯಾಡಿಗೆ, ಎಲ್ಲಾದರೂ ಚೆನ್ನಾಗಿರೋ ಜಾಬ್ ಇದ್ರೆ ಹುಡುಕ್ರಿ ಅಂತ. ಇವಾಗ ಚೆನ್ನಾಗಿರೋ ಜಾಬ್ ಸಿಕ್ಕಿದೆ, ನಾಳೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಆಗಿ ಮೊದಲು ಜಾಬ್ ಮಾಡಿ, ಆಮೇಲೆ ಬಿಸ್ನೆಸ್ಸಿಂದೆಲ್ಲ ಆಮೇಲೆ ಯೋಚನೆ ಮಾಡೋಣ. ಪ್ಲೀಸ್ ರಿಯಾ, ನನಗೆ ಜಾಬ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ, ನಂಗೆ ಪದೇ ಪದೇ ಫೋರ್ಸ್ ಮಾಡೋದಕ್ಕೆ ಹೋಗಬೇಡ ನೀನು. ಸುರೇಶ್, ಏನದು ಸಣ್ಣ ಮಕ್ಕಳ ಥರ ಹಠ ಮಾಡ್ತಾ ಇದೆಯಲ್ಲ, ನಿನಗೆ ಹೇಳಿದ ಅರ್ಥ ಆಗ್ತಾ ಇಲ್ಲ. ಮೊದಲು ಹೋಗಿ ಜಾಬ್ ಮಾಡು. ನಿನ್ನ ಕಾಲ ಮೇಲೆ ನೀನು ಇತ್ಕೊ ಮೊದಲು, ಆಮೇಲೆ ಬಿಸ್ನೆಸ್ ಮಾಡಂತೆ ಅಂತ. ಕೈಯಲ್ಲಿ 1 ರೂಪಾಯಿ ದುಡ್ಡಿಲ್ಲ, ಬಿಸ್ನೆಸ್ ಮಾಡ್ತಾನಂತೆ. ಬಿಸ್ನೆಸ್ ನಾನು ಈಗಲೂ ಹೇಳ್ತಾ ಇದ್ದೀನಿ, ಮುಂದೆನೂ ಹೇಳ್ತೀನಿ, ನಾನು ಮಾತ್ರ ಯಾವುದೇ ಕಾರಣಕ್ಕೂ 1 ರೂಪಾಯಿನೂ ಕೊಡೋದಿಲ್ಲ ನಿನಗೆ. ಇದಕ್ಕೂ ಮೇಲೆ ನಿನ್ನಿಷ್ಟ. ನೀನೇನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ರೆ ನೀನೇ ಹೆಂಗಾದರೂ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊ, ಅದನ್ನು ನನ್ನ ತಲೆಗೆ ತಂದು ಕಟ್ಟಕ್ಕೆ ಹೋಗಬೇಡ ನೀನು. ಅಲ್ಲ ರಿಯಾ, ನೀನು ಗಂಡನಿಗೋಸ್ಕರ ಇಷ್ಟು ಮಾಡೋದಿಲ್ವಾ? ಆಫ್ಟರ್ ಆಲ್ ಒಂದು 20 ಲಕ್ಷ ಕೊಡೋದಕ್ಕೆ ಇಷ್ಟೆಲ್ಲ ಮಾತಾಡ್ತೀಯಾ ನೀನು? ಅದೇ ಆಫ್ಟರ್ ಆಲ್ 20 ಲಕ್ಷನ ನೀನು ದುಡಿ, ಆಮೇಲೆ ಗೊತ್ತಾಗುತ್ತೆ ನಿನಗೆ ದುಡ್ಡಿನ ಬೆಲೆ ಏನನ್ನೋದು. ಮೊದಲು ಹೋಗಿ ಜಾಬ್ ಮಾಡು, ಆಮೇಲೆ ಬಿಸ್ನೆಸ್ಸಿಂದೆಲ್ಲ ಯೋಚನೆ ಮಾಡಂತೆ. ಈ ಹುಚ್ಚಾಟ ಎಲ್ಲ ಬಿಟ್ಟು ಮೊದಲು ಒಂದು ಜವಾಬ್ದಾರಿ ತಗೋ. ಇಲ್ಲ ರಿಯಾ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ಜಾಬ್ ಮಾಡೋದಿಲ್ಲ, ನಾಳೆ ಇಂಟರ್ವ್ಯೂ ಕೂಡ ಅಟೆಂಡ್ ಆಗೋದಿಲ್ಲ. ನನಗೆ ಈ ಜಾಬ್ ಎಲ್ಲ ಇಷ್ಟ ಇಲ್ಲ. ನಾನು ಏನೇ ಮಾಡಿದ್ರು ನಾನು ಮಾಡೋದು ಬಿಸ್ನೆಸ್ ಅಷ್ಟೇ, ಅದನ್ನ ಬಿಟ್ಟು ಮತ್ತೆ ಏನು ಮಾಡೋದಿಲ್ಲ. ನೋಡ್ರಿಯಾ, ನನಗೆ ಪದೇ ಪದೇ ಫೋರ್ಸ್ ಮಾಡೋದಕ್ಕೆ ಹೋಗಬೇಡ ನೀನು, ಜಾಬ್ ಮಾಡು ಅಂತ. ನನಗೇನು ಜಾಬ್ ಮಾಡ್ಬೇಕಂತ ಇಷ್ಟ ಇದ್ದಿದ್ರೆ ನಾನೇ ಹುಡ್ಕೋತಿದ್ದೆ. ನಿನಗೆ ಅದಕ್ಕೆ ಕೇಳ್ತಿದ್ದೆ ನನಗೆ ಜಾಬ್ ಹುಡುಕು ಅಂತಂದು. ನನಗೆ ಜಾಬಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ಅದಕ್ಕೋಸ್ಕರ ಜಾಬ್ ಮಾಡೋದಿಲ್ಲ. ನೀನು ಅಷ್ಟೇ, ನನಗೆ ಜಾಬ್ ಹುಡ್ಕೋದಿಲ್ಲ, ಮಾಡೋದಕ್ಕೆ ಹೋಗಬೇಡ. ಸುರೇಶ್, ನೀನೇನಾದರೂ ನಾಳೆ ಇಂಟರ್ವ್ಯೂ ಅಟೆಂಡ್ ಆಗಿ ಜಾಬ್ಗೆ ಹೋಗಲಿಲ್ಲ ಅಂದ್ರೆ ನಾಳೆಯಿಂದ ನೀ ಮನೇಲಿ ಇರೋ ಹಾಗಿಲ್ಲ. ನೀನು ಈ ಮನೆಯಿಂದ ಹೊರಗೆ ಹಾಕುವಂತ ನಾನೇ ಡ್ಯಾಡಿಗೆ ಹೇಳ್ತೀನಿ. ಅವರು ನನ್ನ ಮುಖ ನೋಡಿ ಸುಮ್ಮನೆ ಇದ್ದಾರೆ. ಈ ಮನೆಯಲ್ಲಿ ಇರೋದಕ್ಕೆ ಬಿಟ್ಟಿದ್ದೆ ನನ್ನ ಮುಖ ನೋಡಿ. ನೀವೇನಾದರೂ ನಾಳೆ ಜಾಬ್ಗೆ ಹೋಗಲಿಲ್ಲ ಅಂತಂದರೆ ನಾನೇ ಹೇಳ್ತೀನಿ ಡ್ಯಾಡಿಗೆ, ನಿಮ್ಮನ್ನು ಈ ಮನೆಯಿಂದ ಹೊರಗೆ ಹಾಕಿ ಅಂತ. ಆಮೇಲೆ ಅದು ಏನು ಬಿಸ್ನೆಸ್ ಮಾಡ್ಕೋತೀರಾ, ಅದು ಏನು ಜಾಬ್ ಮಾಡ್ಕೋತೀರಾ ನಿಮಗೆ ಬಿಟ್ಟಿದ್ದು. ನನಗಂತೂ ಸಾಕಾಗೋಯ್ತು ನಿಮಗೆ ಹೇಳಿ ಹೇಳಿ. ಇದ್ರ ಮೇಲೆ ನಿಮ್ಮ ಇಷ್ಟ. ಈ ಮನೇಲಿ ಇರಬೇಕು ಅಂದರೆ ಜಾಬ್ ಮಾಡಬೇಕು, ಇಲ್ಲ ಅಂದರೆ ಮನೆ ಬಿಟ್ಟು ಹೋಗ್ತಾ ಇರಬೇಕು ಅಷ್ಟೇ. ರಿಯಾ ರಿಯಾ, 1 ನಿಮಿಷ ನಿತ್ಕೋ ಇಲ್ಲಿ. ನನಗೆ ಜಾಬ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೂ ಪದೇ ಪದೇ ಫೋರ್ಸ್ ಮಾಡ್ತಾಳೆ. ಒಂದು 20 ಲಕ್ಷ ರೂಪಾಯಿ ಕೊಡೋಕೆ ಏನಾಗೈತಿ? ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನನ್ನ ಕಾಲ ಮೇಲೆ ನಾನು ಎತ್ಕೋತಿದ್ದು. ದುಡ್ಡು ಕೊಡೋದಿಲ್ಲ, ನಾನು ಹೋಗಿ ಇನ್ನೊಬ್ರ ಕೈ ಕೆಳಗೆ ಕೆಲಸ ಮಾಡಬೇಕಾ? ಅದು ಅವ್ರು ಕೊಡೋ 40-50 ಸಾವಿರ ರೂಪಾಯಿಗೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಜಾಬ್ಗೆ ಹೋಗೋದಿಲ್ಲ ಅಂದರೆ ಹೋಗೋದಿಲ್ಲ. ನಾನು ಹೋಗಲಿಲ್ಲ ಅಂದ್ರೆ ಮನೆಯಿಂದ ಹೊರಗಡೆ ಹಾಕ್ಸೇ ಬಿಡ್ತಾಳೆ ಇವಳು ರಿಯಾ. ಏನು ಮಾಡಬೇಕು ಇವಾಗ ನಾನು? ಇಂಟರ್ವ್ಯೂನ ಕರೆಕ್ಟಾಗಿ ಅಟೆಂಡ್ ಮಾಡಿದ್ರೆ ತಾನೇ ಅವರು ಜಾಬ್ ಕೊಡೋದು. ರಿಯಾ ಹೇಳ್ದಂಗೆ ಅಲ್ಲಿ ಹೋಗ್ತೀನಿ, ಆದರೆ ಸರಿಯಾಗಿ ಅಟೆಂಡ್ ಆಗೋದಿಲ್ಲ. ಅವಾಗ ಅವ್ರು ನನಗೆ ಜಾಬ್ ಕೊಡೋದಿಲ್ಲ. ಹಿಂಗೆ ಮಾಡಬೇಕು.
ಈ ಕಡೆ ರಿಯಾ ಮಾತು ಕೇಳ್ದಂಗೂ ಆಗಿರ್ಬೇಕು, ಆ ಕಡೆ ನನಗಿಷ್ಟ ಆಗುವಂಗೆ ಆ ಜಾಬ್ಗೆ ಹೋಗದೇ ಇರೋಂಗೂ ಆಗಬೇಕು. ಹಿಂಗೆ ಮಾಡಿದ್ರೇನೆ ಈ ಮನೆಯಲ್ಲಿ ನಾನು ಇರೋದಕ್ಕಾಗೋದು.